ಫ್ರೆಂಡ್ಸ್, ಇವತ್ತು ಪಡ್ಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಒಂದು 3 ಗಂಟೆ ನೆನೆ ಹಾಕಬೇಕು ರುಬ್ಕೊಳ್ಳೋದಕ್ಕಿಂತ ಮುಂಚೆ. ಅದು ನೆಂದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಹಾಕ್ಬೇಕು, ಜಾಸ್ತಿ ಹಾಕ್ಬೇಡ್ರಿ, ಗಟ್ಟಿಯಾಗಿರಲಿ ಅಕ್ಕಿ ಹಿಟ್ಟು. ನೋಡಿ, ಜಾರಿಗೆ ಹಾಕ್ತಿದ್ದೀನಿ ರುಬ್ಕೊಳ್ಳೋದಕ್ಕೆ. ಈಗ ಮಿಕ್ಸಿನಲ್ಲಿ ರುಬ್ಬಿರೋದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿರಲಿ. ತೆಳ್ಳಗಿದ್ರೆ ಪಡ್ಡು ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಅದಕ್ಕೆಲ್ಲ ಹದವಾಗಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಇಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ, ಅದಾದ ನಂತರ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಇದನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಇದು ಚೆನ್ನಾಗಿ ಫ್ರೈ ಆದರೆ ಪಡ್ಡಲ್ಲಿ ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತವೆ. ಈಗ ಹಸಿಮೆಣ್ಸಿನ್ಕಾಯಿ, ಹಣ್ಣುಮೆಣ್ಸಿನ್ಕಾಯಿ ಇದ್ದಿದ್ದರಿಂದ ನಾನು ಹಣ್ಣುಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಅದನ್ನೇ ಹಾಕಿ. ಹಸಿಮೆಣ್ಸಿನ್ಕಾಯಿ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ, ಯಾಕೆಂದರೆ ಖಾರದ ಘಾಟೆಲ್ಲ ಹೋಗೋ ರೀತಿಯಲ್ಲಿ ಫ್ರೈ ಆಗಬೇಕು. ಈಗ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀನಿ. ನೋಡಿರಿ, ಸಬ್ಬಸಿಗೆ ಸೊಪ್ಪು ಇದು ಪಡ್ಡಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕು. ಚೆನ್ನಾಗಿ ಫ್ರೈ ಆಗೋದಕ್ಕೂ ಇದಕ್ಕೊಂದು ಸಣ್ಣ ಫ್ರೈ ಉರಿನೆಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಬ್ರೌನು ಕಪ್ಪು ಬಣ್ಣಕ್ಕೆ ತಿರುಗಿಬಿಡು, ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಒಗ್ಗರಣೆ. ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬ್ರೌನ್ ಕಲರಲ್ಲಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇದ್ದಾಗಲೇ ಆ ಪಡ್ಡಿನ ಹಿಟ್ಟಿನಕ್ಕೆ ಹಾಕಬಾರ್ದು, ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ ನೋಡಿರಿ. ಈಗ ರುಬ್ಬಿರೋ ಹಿಟ್ಟಿಗೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಹಾಕಿರೋದು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಮತ್ತು ಸಬ್ಬಸಿಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಒಗ್ಗರಣೆಗೆ. ಈಗ ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಸಿ ಈರುಳ್ಳಿನೇ ಹಾಕಬೇಕು. ಒಗ್ಗರಣೆಗೆ ಹಾಕಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ. ಹಸಿ ಈರುಳ್ಳಿನೇ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು. ಅರಿಶಿಣ ಪುಡಿ ಹಾಕಿರೋ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಪಡ್ಡು ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದಕ್ಕೆ ಈಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನೋಡಿರಿ, ಸಕ್ಕರೆ ಹಾಕಿದರೆ ಗರಿ ಗರಿ ಅನ್ನಂಗೆ ಚೆನ್ನಾಗೂ ಬರುತ್ತೆ. ಸ್ಮೂತಾಗಿರಲ್ಲ, ಸ್ವಲ್ಪ ಗರಿ ಗರಿ ಥರ ಬರ್ತವೆ ಪಡ್ಡು. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಈಗ ಒಗ್ಗರಣೆ ಅದು ಹಾಕಿರೋದೊಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲದೂ ಕೂಡ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಪಡ್ನಂಚು ಇಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪಿದ್ದರೆ ಹೆಚ್ಚಿ ಸಣ್ಣದಾಗಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪು. ಪಡ್ಡಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಬೇಯಿಸ್ಬೇಕು. ನಾವು ಪಡ್ಡು ಮಾಡೋದಕ್ಕೆ ಒಂದಿನ ಮುಂಚೆನೇ ನೆನೆ ಹಾಕಬೇಕು ಅಂತ ಏನಿಲ್ಲ. 3 ಗಂಟೆ ಅಕ್ಕಿ ನೆನೆ ಹಾಕಿದ್ರೂ ಸಾಕು. ಅಕ್ಕಿಯನ್ನು ರುಬ್ಬಿದ್ದು ಒಂದು ಹಾಫ್ ಆನ್ ಅವರಲ್ಲೇ ಪಡ್ಡು ಮಾಡ್ಬೋದು. ಒಂದಿನ ಪೂರ್ತಿ ನೆನೆ ಹಾಕಿದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಬರುತ್ತೆ. ಮತ್ತು ಸ್ವಲ್ಪ ಅಕ್ಕಿ ಯಾವತ್ತೇ ಆಗಲಿ ಜಾಸ್ತಿ ಹೊತ್ತು ಅದನ್ನು ಬಿಟ್ಟರೆ ರುಬ್ಬಿ ಅಕ್ಕಿ ಹಿಟ್ಟನ್ನು ಗ್ಯಾಸ್ಟ್ರಿಕ್ಕು ಆಗುತ್ತೆ ಕೂಡ. ಅದು ಎದೆಲೆಲ್ಲ ಉರಿಯೋದು ಆ ಥರನೂ ಆಗುತ್ತೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದರೆ ದೋಸೆ ಪಡ್ಡು ಮಾಡಬೇಕಾದ್ರೆ ಯಾವತ್ತೂ ಮಾಡೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಅಥವಾ 1 ಅವರ್ ಮುಂಚೆ ರುಬ್ಬಿಟ್ರೂ ಸಾಕು. ಜಾಸ್ತಿ ಹಿಟ್ಟು ಬೆಳೆಯೋ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಮಾಡಿ ನೋಡಿರಿ, ಒಂದ್ಸರಿ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಒಂದು 3 ಗಂಟೆ ಅಕ್ಕಿ ಉದ್ದಿನಬೇಳೆ ನೆನೆ ಹಾಕಿ ತಿರುವಿ ಒಂದು ಅರ್ಧ ಗಂಟೆ ಒಳಗೇ ಈ ರೀತಿ ಪಡ್ಡು ದೋಸೆ ಮಾಡಿದರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಬೇಕಾಗಿರೋಂಥ ಐಟಮು ರುಬ್ಬಿರೋ ಅಂಥ ಅಕ್ಕಿ, ಉದ್ದಿನಬೇಳೆ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ,